ಅಹಿಂದ ನಾಯಕತ್ವದ ಬಗ್ಗೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಹೇಳಿಕೆಯನ್ನ ಬೇರೆ ಅರ್ಥ ಮಾಡಿಕೊಂಡ್ರೆ ಹೇಗೆ? ಇನ್ನು ಅಹಿಂದ ನಾಯಕತ್ವದ ಬಗ್ಗೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯತೀಂದ್ರ ಹೇಳಿಕೆಯನ್ನ ಬೇರೆ ಅರ್ಥ ಮಾಡಿಕೊಂಡ್ರೆ ಹೇಗೆ? ಇನ್ನು ಯಾವಾಗ ಏನಾಗಬೇಕು ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಈಗ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಎಲ್ಲಿಂದ ಬಂತ ಹಾಗಾದ್ರೆ? ಇನ್ನು ವಿಪಕ್ಷದವರು ಇರೋದೇ ಬೆಂಕಿ ಹಚ್ಚೋಕೆ, ತುಪ್ಪ ಸುರಿಯೋಕೆ. ಬಿಜೆಪಿಯವರು ನಮ್ಮ ಮಂತ್ರಿ ಮಂಡಲ ರಚನೆಯನ್ನ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಈ ಕುರಿತು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವ್ರು ಹೇಳೋದಕ್ಕೆ ನೀವೇ ಏನೇನೋ ಅರ್ಥ ಮಾಡ್ಕೊಂಡ್ರೆ ನಾನೇನು ಅರ್ಥ ಹೇಳಿ? ಅದೇನು ಹೇಳಿದ್ರು ಅಂತ ಅವ್ರಿಗೆ ಗೊತ್ತು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡು. ಅದನ್ನು ತೀರ್ಮಾನ ಹೊರತುಪಡಿಸಿ ನಾವು ಯಾರು ಏನೇ ಮಾಡಿದ್ರೂ ಯಾವುದಕ್ಕೂ ಮಾನ್ಯತೆ ಇರಲ್ಲ. ಅದನ್ನು ಡಿಸೈಡ್ ಮಾಡೋದು ಫೈನಲ್ ಆಗಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, AICC ತೀರ್ಮಾನ ಮಾಡಿದ್ರೆ ಅದು ಫೈನಲ್ಲು. ಅದು ಬಿಟ್ಟು ನಾವು ಅದಕ್ಕೆ ಇದಕ್ಕೆ ಮಾತಾಡಿ ತಮ್ಮ ಅರ್ಥ ಕಲ್ಪಿಸ್ಕೊಳ್ಳೋದಕ್ಕೆ ಅದು ಯಾವಕ್ಕೂ ಉಪಯೋಗಕ್ಕೆ ಬರೋಲ್ಲ. ಅದು ಯಾರ್ಯಾರು ಏನು ಹೇಳಿದ್ರು ಅವರೇ ಅದಕ್ಕೆ ಯಾವ ಹಿನ್ನೆಲೆ ಅಂತ ಹೇಳ್ಬೇಕು, ನಮಗೇನು ಗೊತ್ತಿಲ್ಲ. ಅವ್ರು ಹೇಳೋದಂತ ನನಗೆ ಅನಾಲಿಸಿಸ್ ಮಾಡೋಕ್ಕೆ ಹೋಗ್ಬಿಡಿ, ಅವ್ರನ್ನೇ ಕೇಳ್ಕೊಳ್ಳಿ. ಕ್ಲಿಯರಾಗಿ ಹೇಳಿದ್ದೀನಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವಾಗ ಯಾರಿಗೆ ಏನಾಗಬೇಕು ಅದನ್ನು ತೀರ್ಮಾನ ಮಾಡೋದು AICC, ನಮ್ಮ ಹೈಕಮಾಂಡು. ಅದೇನು ಹೇಳುತ್ತೆ ಅದೇ ಫೈನಲ್. ಉಳಿದಂತೆ ಯಾರ್ಯಾರು ಏನೇನು ಹೇಳಿದ್ರು ಅರ್ಥ ಏನು ಅಂತ ನೀವು ಅರ್ಥೈಸಿ ನನ್ನ ಕೇಳೋ ಬದಲು ಯಾರು ಹೇಳಿದ್ರು ಅವ್ರವ್ರಿಗೆ. ನಾಯಕತ್ವ ಬದಲಾವಣೆಯ ಕುರಿತು ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸಿಎಂ ಆಯ್ಕೆ ಮಾಡೋದು ಹೈಕಮಾಂಡ್. ಇಲ್ಲಿ ನಮ್ಮ ಹೈಕಮಾಂಡ್ ಆದೇಶದಂತೆ ನಡೆದುಕೊಳ್ಳುತ್ತೇವೆ. ಇನ್ನು ನನಗೂ ಸಚಿವನಾಗಬೇಕೆಂಬ ಆಸೆ ಇದೆ, ಕೊಟ್ಬಿಡ್ತಾರಾ ಹಾಗಾದ್ರೆ? ಯತೀಂದ್ರ ಹೇಳಿಕೆಗೂ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ. ಇನ್ನು ನಾನು ಯಾರ ಪರವಾಗಿಲ್ಲ, ಪಕ್ಷದ ಪರವಾಗಿದ್ದೇನೆ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ನೋಡಿ, ಇವತ್ತು ಯಾರು ಮುಖ್ಯಮಂತ್ರಿ ಆಗ್ಬೇಕು, ಏನಾಗ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಕ್ ಬರೋದಿಲ್ಲ. ಇದನ್ನ ನಿರ್ಧಾರ ಮಾಡೋದು ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ. ಕೇಂದ್ರದ ನಾಯಕರು ಯಾರನ್ನು ಸೂಚನೆ ಕೊಡ್ತಾರೋ ಅವ್ರಿಗೆ ನಾವು ನಿರ್ಧಾರ ಮಾಡ್ತೀವಿ. ಬಿಟ್ರೆ ನಾವು ಸ್ವತಃ ಇಂಥವ್ರು ಮಾಡಿ ಅಂಥವ್ರು ಮಾಡಿ ಅಂತ ಹೇಳಕ್ಕಾಗತ್ತೆ? ಹಂಗಂತೇಳಿ ನನ್ನ ಮಾಡ್ರಿ ಅಂತ ಮಾಡ್ತಾರಾ? ಈಗ ನಾನೇ ಕೇಳ್ಬೋದು, ನಾನು ಮುಖ್ಯಮಂತ್ರಿ ಮಾಡಿ ಅಂದ್ರೆ ಮಾಡ್ತಾರಾ? ಮಾಡಲ್ಲ. ಹಾಗಾಗಿ ಇವೆಲ್ಲ ಅವರವ್ರ ವೈಯಕ್ತಿಕ. ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಅವ್ರ ವೈಯಕ್ತಿಕ. ಇದು ಯಾವುದೇ ಪಕ್ಷದ ತೀರ್ಮಾನ ಅಲ್ಲ. ಇದು ರಾಜ್ಯದ ನಾಯಕರಿಗಿಂತ ಹೆಚ್ಚಾಗಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧ ಆಗ್ಬೇಕು. ನಾನು ಯಾರ ಪರವಾಗಿ ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೀನಿ. ನಾನು ನೋಡಿ, ಇವತ್ತು ಯಾರು ಮುಖ್ಯಮಂತ್ರಿ ಆಗ್ಬೇಕು, ಏನಾಗ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಕ್ ಬರೋದಿಲ್ಲ. ಇದನ್ನ ನಿರ್ಧಾರ ಮಾಡೋದು ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ. ಕೇಂದ್ರದ ನಾಯಕರು ಯಾರನ್ನು ಸೂಚನೆ ಕೊಡ್ತಾರೋ ಅವ್ರಿಗೆ ನಾವು ನಿರ್ಧಾರ ಮಾಡ್ತೀವಿ. ಬಿಟ್ರೆ ನಾವು